ಕ್ಲಾಸಲ್ಲಿ ಭಾರತ ಸಂವಿಧಾನವನ್ನು ಹೇಗೆ ರಚನೆ ಮಾಡಿಕೊಂಡ್ವಿ ಅಂತಕ್ಕಂಥ ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಭಾರತ ಸಂವಿಧಾನದ ಪ್ರಮುಖ ಗುಣಲಕ್ಷಣಗಳು ಏನು ಅಂತಕ್ಕಂಥದ್ದನ್ನ ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ದ ಸೇಲಿಂಗ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ಅದನ್ನು ಕರೀತೀವಿ. ಸೊ ಭಾರತ ಸಂವಿಧಾನ ಅಂತ ಹೇಳಿದ್ರೆ ಅಂದರೆ ನಾನು ನಿಮ್ಗೆ ಹೇಳಿದೆ, ಎ ಸ್ಟೇಟ್ ವಿಥೌಟ್ ಎ ಕಾನ್ಸ್ಟಿಟ್ಯೂಷನ್ ಇಸ್ ಎ ಆನಾರ್ಕಿ ಅಂತ ಹೇಳಿದ್ರೆ, ಒಂದು ಸ್ಟೇಟ್ ಅಂತ ಹೇಳಬೇಕಾದ್ರೆ, ಒಂದು ರಾಷ್ಟ್ರ, ಒಂದು ರಾಜ್ಯ ಅಂತ ಹೇಳಬೇಕಾದ್ರೆ ಅಲ್ಲಿ ಒಂದು ಮೂಲಭೂತವಾದಂತಹ ಕಾನೂನು ಇರಬೇಕು. ಅದನ್ನು ನಾವು ಸಂವಿಧಾನ ಅಂತ ಹೇಳಿ ಕರಿತೀವಿ. ಹೀಗೆ ಯಾವುದೇ ಒಂದು ರಾಜ್ಯದಲ್ಲಿ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿರಂಕುಶ ಪ್ರಭುತ್ವ ಇರುತ್ತೆ ಅಂತಕ್ಕಂಥದ್ದು ಕೂಡ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಹಾಗಿದ್ರೆ ಈ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಅಥವಾ ಸಂವಿಧಾನ ಅಂತಕ್ಕಂಥದ್ದು ಏನನ್ನ ತಿಳಿಸುತ್ತೆ ಅಂತ ಹೇಳಿದ್ರೆ, ಒಂದು ರಾಷ್ಟ್ರದ ರಚನೆ ಹೇಗಾಗಿದೆ, ಅದರದ ಅಂಗಗಳು ಯಾವುವು, ಪವರ್ ಏನು, ಫಂಕ್ಷನ್ಸ್ ಏನು, ಇವೆಲ್ಲವನ್ನ ತಿಳಿಸ್ತಕ್ಕಂಥದ್ದನ್ನ ನಾವು ಸಂವಿಧಾನ ಅಂತ ಹೇಳಿ ನಾವು ಕರಿತೀವಿ ಅಂತ ಹೇಳಿ. ಸೊ ಭಾರತ ಸಂವಿಧಾನವನ್ನ ಹೇಗೆ ಮಾಡಿದ್ವಿ ಅಂತಕ್ಕಂತಹ ಒಂದು ಹಿಂದಿನ ಹಾದಿಯನ್ನ ನಾವು ನಮ್ಮ ಹಿಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಹಾಗಾಗಿ ವಾಟ್ ಆರ್ ದ ಸೇಲಿಂಗ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಅಂದ್ರೆ, ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ಹೇಗೆ ಮಾಡಿದ್ವಿ ಅಂತ ಹೇಳಿದ್ರೆ, ಆಫ್ಟರ್ ದ ಇನ್ಡೆಪ್ತ್ ಸ್ಟಡಿ ಆಫ್ ಮೆನಿ ಚಾಲೆಂಜಸ್ ಅಂಡ್ ಪ್ರಾಬ್ಲಮ್ಸ್. ಅದೇ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಮೂಲಭೂತವಾದಂತಹ ಪ್ರಾಬ್ಲಮ್ಸ್ ಏನಿದೆ, ಪಾವರ್ಟಿ ಇರ್ಬೋದು, ಇಲಿಟ್ರಸಿ ಇರ್ಬೋದು, ಡಿಪ್ರವೇಷನ್ಸ್ ಇರ್ಬೋದು, ಇನ್ಇಕ್ವಾಲಿಟೀಸ್ ಇರ್ಬೋದು, ಈ ಇನ್ಇಕ್ವಾಲಿಟೀಸ್ ಬೇಸ್ಡ್ ಆನ್ ಕ್ಯಾಸ್ಟ್ ಇರ್ಬೋದು, ಕ್ರೀಡ್ ಇರ್ಬೋದು, ಸೆಕ್ಸ್ ಇರ್ಬೋದು, ಅಥವಾ ಧರ್ಮದ ಆಧಾರದ ಮೇಲೆ ಇರ್ಬೋದು, ಈ ಎಲ್ಲ ಪ್ರಾಬ್ಲಮ್ಸ್ ಅನ್ನ ನಾವು ಅದನ್ನ ಇಂಡೆಪ್ತ್ ಸ್ಟಡಿ ಮಾಡಿ ನಮ್ಮ ಕಲ್ಚರಲ್ ಬೇಸ್ ಏನಿದೆ ಅದಕ್ಕೆ ತಕ್ಕಂತೆ ಮಾಡ್ಕೊಂಡಂತಹ ಸಂವಿಧಾನ, ಅದನ್ನ ಭಾರತ ಸಂವಿಧಾನ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಹಾಗೆ ನಾನು ಇನ್ನೊಂದು ಕೂಡ ನಿಮ್ಗೆ ಹೇಳಿದೆ, ದ ಕಾನ್ಸ್ಟಿಟ್ಯೂಷನ್ ಇಸ್ ದ ಸುಪ್ರೀಂ ಲಾ ಆಫ್ ದ ಲ್ಯಾಂಡ್ ಅಂತ ಹೇಳಿದ್ರೆ, ದೇಶದ ಒಂದು ಪ್ರಮುಖವಾದಂತಹ ಕಾನೂನು ಯಾವುದಪ್ಪ ಅಂತ ಹೇಳಿದ್ರೆ, ಸರ್ವೋಚ್ಚವಾದಂತಹ ಕಾನೂನು ಯಾವುದಪ್ಪ ಅಂತ ಹೇಳಿದ್ರೆ ಸಂವಿಧಾನ ಅಂತ ಹೇಳಿ ನಾವು ಅದನ್ನ ಕರೆದ್ವಿ. ಅಂದ್ರೆ ಇದು ಪವರ್ ಫಂಕ್ಷನ್ಸ್ ಒಂದು ಸ್ಟೇಟ್ದು ಪವರ್ ಫಂಕ್ಷನ್ಸ್ ಏನಂತ ಹೇಳುತ್ತೆ ಅನ್ನೋದ್ರ ಜೊತೆಗೆ ಸ್ಟೇಟಿನ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಏನು, ಅದರದ ಬಾಧ್ಯತೆಗಳು ಏನು ಅಂತಕ್ಕಂಥದ್ದು ಕೂಡ ಇದು ತಿಳಿಸುತ್ತೆ. ಹಾಗಾಗಿ ಇಟ್ಸ್ ಎ ಫಂಡಮೆಂಟಲ್ ಲಾ ಆಫ್ ದ ಕಂಟ್ರಿ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಸೊ ಯಾವಾಗ ದ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಅಥವಾ ಸಂವಿಧಾನ ಅಂತಕ್ಕಂಥದ್ದು ಸರ್ವೋಚ್ಚ ಕಾನೂನು ಅಂತ ಕರಿತೀವೋ, ಅದಾದ ಮೇಲೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇನ್ನು ಯಾವುದೇ ಕಾನೂನನ್ನ ಆ ದೇಶದಲ್ಲಿ ಮಾಡಿದ್ರೆ ಆ ಎಲ್ಲ ಕಾನೂನುಗಳಿಗೂ ಕೂಡ ಆ ಸಂವಿಧಾನಕ್ಕೆ ಬದ್ಧವಾಗಿ ಇರಬೇಕಾಗತ್ತೆ ಅಂತಕ್ಕಂಥದ್ದು. ಅಂದ್ರೆ when we considered constitution is the supreme law of the land, so legislature made any enactment, they are consistency with the constitution. ಅವು ಕಾನ್ಸ್ಟಿಟ್ಯೂಷನ್ಗೆ ಬದ್ಧವಾಗಿ ಅಥವಾ ಒಳಪಟ್ಟು ಇರಬೇಕಾಗತ್ತೆ ಅಂತಕ್ಕಂಥದ್ದು. ಅಂದ್ರೆ ನಮ್ಮ ಭಾರತ ಸಂವಿಧಾನವನ್ನ ನಮಗೆ ನಾವು ಅರ್ಪಿಸ್ಕೊಂಡ್ವಿ ಅಂತಕ್ಕಂಥದ್ದು ಎಷ್ಟು ಸತ್ಯವೋ ಹಾಗೆ ಇಟ್ ಇಸ್ ನಾಟ್ ಮೇಡ್ ಬೈ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಇಂಡಿಯನ್ ಪಾರ್ಲಿಮೆಂಟ್ ಇಂದ ಅದು ಪಾಸ್ ಆಗಿ ಬಂದಂಥದ್ದಲ್ಲ, ನಮಗೆ ನಾವು ಅರ್ಪಣೆ ಮಾಡ್ಕೊಂಡಂಥದ್ದು. ಹಾಗಾಗಿ ಪಾರ್ಲಿಮೆಂಟ್ ಕೆನಾಟ್ ಓವರ್ ರೈಟ್ ದ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಪಾರ್ಲಿಮೆಂಟು ಅಥವಾ ಶಾಸಕಾಂಗ ಕಾನೂನುಗಳನ್ನ ಮಾಡಿಕೊಂಡು ಆ ಕಾನೂನು ಮುಖಾಂತರ ಸಂವಿಧಾನವನ್ನ ಓವರ್ ರೈಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಸೊ every constitution in the world has its own unique characters ಅಂತ ಹೇಳ್ತೀವಿ. ಅಂದ್ರೆ ನಾವು ಪ್ರತಿಯೊಂದು ದೇಶದ ಕಾನೂನನ್ನ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ, ಪ್ರತಿಯೊಂದು ದೇಶದ ಸಂವಿಧಾನವೂ ಕೂಡ ಅದರದೇ ಆದಂತಹ ಒಂದು ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇರುತ್ತೆ. ಹಾಗಾಗಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ನಾಟ್ ಎಕ್ಸೆಪ್ಷನ್ 8. ಅಂದ್ರೆ ಇದಕ್ಕೆ ಅಪವಾದವೇನಲ್ಲ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಅದರದೇ ಆದಂತಹ ಒಂದು ಪ್ರಮುಖವಾದಂತಹ ವಿಶೇಷವಾದಂತಹ ಗುಣಲಕ್ಷಣಗಳನ್ನ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ಈ ನಮ್ಮ ಭಾರತ ಸಂವಿಧಾನ ತನ್ನ ವಿಶೇಷ ಗುಣಲಕ್ಷಣಗಳಿಂದ ಇತರ ಸಂವಿಧಾನದಿಂದ ಭಿನ್ನವಾಗಿದೆ ಅಂತಕ್ಕಂಥ ನಾವು ಹೇಳ್ತೀವಿ. ಸೊ ವಾಟ್ ಆರ್ ದ ಸೇಲಿಂಗ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಭಾರತ ಸಂವಿಧಾನದ ಪ್ರಮುಖ ಗುಣ ವೈಶಿಷ್ಟ್ಯಗಳು ಯಾವುವು ಅಂತಕ್ಕಂಥದ್ದು. ಮೊದಲನೇದು ಬಂದ್ಬಿಟ್ಟು ಲಾಂಗೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಈಗ ವರ್ಲ್ಡ್ ಅಲ್ಲಿ ಇರ್ತಕ್ಕಂತಹ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನವನ್ನ ನೀವು ಕಂಪೇರ್ ಮಾಡಿದ್ರೆ ಒಂದಕ್ಕೊಂದು, ವಿಚ್ ಇಸ್ ದ ಲೆಂಥಿಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಲೆಂಥಿಯೆಸ್ಟ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥ ಪ್ರಿಯಾಂಬಲ್ ಕೂಡ ನಮ್ಮ ವೈಶಿಷ್ಟ್ಯ ಅಂತ ಹೇಳ್ತೀನಿ. ಅದು ಮುಂದೆ ಡಿಸ್ಕಷನ್ ಮಾಡಬೇಕಾದ್ರೆ ನಿಮಗೆ ಹಾಗೆ ಅದು ವೈಶಿಷ್ಟ್ಯವಾಗಿದೆ, ಯುನಿಕ್ ಆಗಿದೆ, ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ ಅಂತಕ್ಕಂಥದ್ದು ನೋಡೋಣ. ದೆನ್ ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸೀಸ್, ಫಂಡಮೆಂಟಲ್ ಡ್ಯೂಟೀಸ್, parliamentary form of government, federation with a
ವಿತ್ ಸ್ಟ್ರಾಂಗ್ ಸೆಂಟ್ರಲೈಸ್ಡ್ ಟೆಂಡೆನ್ಸಿ ಅಂತ ಹೇಳ್ತೀವಿ. ಅಂದ್ರೆ ನಮ್ದು ಒಕ್ಕೂಟ ರಚನೆ ಅಂದ್ರೆ ಫೆಡರಲ್ ಸಿಸ್ಟಮ್ ಆಫ್ ಗವರ್ನಮೆಂಟ್ ಅಂತ ಹೇಳಿ ಕರಿತೀವಿ. ಹಾಗೆ ದ ಯುನಿಕ್ ಬ್ಲೆಂಡ್ ಆಫ್ ರಿಜಿಡಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ, ನಮ್ಮ ಸಂವಿಧಾನಕ್ಕೆ ಒಂದು ರಿಜಿಡಿಟಿನೂ ಇದೆ ಹಾಗೆ ಫ್ಲೆಕ್ಸಿಬಿಲಿಟಿನೂ ಇದೆ. ನೋಡೋಣ ಏನಂದ್ರೆ ಏನು ಅಂತಕ್ಕಂಥ ನಾವು ಒನ್ ಬೈ ಒನ್ ಡಿಸ್ಕಷನ್ ಮಾಡಬೇಕಾದ್ರೆ ಹೋಗೋಣ. ಸೊ ನಮ್ಮಲ್ಲಿರ್ತಕ್ಕಂಥ ಜುಡಿಷಿಯಲ್ ರಿವ್ಯೂ ಇರ್ಬೋದು, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಇರ್ಬೋದು, ಸಿಂಗಲ್ ಸಿಟಿಜನ್ಶಿಪ್ ಇರ್ಬೋದು, ಇಂಡಿಪೆಂಡೆಂಟ್ ಜುಡಿಷಿಯರಿ ಇರ್ಬೋದು, ಸೆಕ್ಯುಲರಿಸಮ್ ಇರ್ಬೋದು, ಫೈನಲಿ ರೂಲ್ ಆಫ್ ಲಾ ಇರ್ಬೋದು. ಇವೆಲ್ಲವೂ ಕೂಡ ಏನ್ ತೋರಿಸುತ್ತಪ್ಪ ಅಂತ ಭಾರತ ಸಂವಿಧಾನದ ಒಂದು ಪ್ರಮುಖ ಗುಣ ವೈಶಿಷ್ಟ್ಯಗಳು ಇವು ಅಂತಕ್ಕಂಥದನ್ನ ತೋರಿಸುತ್ತೆ. ಮೊದಲನೇದಾಗಿ ಲಾಂಗೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರಲ್ಲ, ಏನಕ್ಕೆ ಇದು ಲಾಂಗೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಒನ್ ಬೈ ಒನ್ ನಾವು ರೀಸನ್ಸ್ ಕೊಟ್ಟು ಅದನ್ನ ಚರ್ಚೆ ಮಾಡ್ತಾ ಹೋಗೋಣ. ಸೊ ನೀವು ವರ್ಲ್ಡ್ ಇರ್ತಕ್ಕಂತಹ ಕಾನ್ಸ್ಟಿಟ್ಯೂಷನ್ ತೆಗೆದುಕೊಂಡ್ರೆ ಭಾರತ ಸಂವಿಧಾನ ಲೆಂಥಿಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಹಾಗೆ ನಾವು ಕಂಪೇರ್ ಮಾಡ್ಲಿಕ್ಕೆ ಹೋದಾಗ USA Constitution has 7 articles, whereas in the Indian Constitution has at the time of commencement it consists of 395 articles, 22 parts and 8 schedules. ಅಂದ್ರೆ ನಮ್ಮ ಭಾರತ ಸಂವಿಧಾನ ನಾವು ಮಾಡಿದ್ರಲ್ಲ November 26, 1949 ಅಲ್ಲಿ, ಆ ಟೈಮಲ್ಲಿ ಒಟ್ಟು ಅನುಚ್ಛೇದಗಳು ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ 395 ಇತ್ತು, 22 ಭಾಗ ಇತ್ತು, 8 ಶೆಡ್ಯೂಲ್ಸ್ ಇತ್ತು. ಆದರೆ ಇವತ್ತಿನ ದಿವಸ ಆಫ್ಟರ್ ಮೆನಿ ಅಮೆಂಡ್ಮೆಂಟ್ಸ್ 106 ಅಮೆಂಡ್ಮೆಂಟ್ಸ್ ಆಗಿದೆ, 448 ಆರ್ಟಿಕಲ್ಸ್ ಇದೆ, ಅದು 25 ಭಾಗಗಳಾಗಿ ಡಿವೈಡ್ ಆಗಿದೆ, ಮತ್ತೆ 12 ಶೆಡ್ಯೂಲ್ಸ್ ಅನ್ನು ನಾವು ಇವತ್ತಿನ ದಿವಸ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೊಂದಿದ್ದೀವಿ ಅಂತಕ್ಕಂಥದ್ದು. ಅಂದ್ರೆ ವರಾಸ್ USA ಕಾನ್ಸ್ಟಿಟ್ಯೂಷನ್ ತೆಗೆದುಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಇಟ್ ಕನ್ಸಿಸ್ಟ್ಸ್ ಆಫ್ ಓನ್ಲಿ 7 ಆರ್ಟಿಕಲ್ಸ್ ಅಂತಕ್ಕಂಥದ್ದು. ಸೊ ಇಷ್ಟು ಆರ್ಟಿಕಲ್ಸ್ ಅನ್ನ ಹೊಂದಿರತಕ್ಕಂತಹ, ಇಷ್ಟು ಭಾಗಗಳನ್ನ ಹೊಂದಿರತಕ್ಕಂಥ ಅನುಚ್ಛೇದನ ಸಂವಿಧಾನವನ್ನು ನಾವು ನೋಡಿದಾಗ ಸೊ ಇಟ್ ಕ್ಯಾನ್ ವಿ ಕ್ಯಾನ್ ಈಸಿಲಿ ಸೇ ದಟ್ ಇಟ್ ಇಸ್ ಎ ವರ್ಲ್ಡ್ ಲೆಂಥಿಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ಯಾಕೆ, ವಾಟ್ ಆರ್ ದ ರೀಸನ್ಸ್, ಏನಕ್ಕೆ ಇದು ಇಂತಹ ಒಂದು ಬಲ್ಕಿಯಾದಂತಹ ಲೆಂಥಿಯಾದಂತಹ ಸಂವಿಧಾನ ಆಯಿತು ಅಂತಕ್ಕಂಥದ್ದು. ಮೊದಲನೇದಾಗಿ ವಿ ಫಾಲೋಡ್ ಬ್ರಿಟಿಷ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್, ಹೌದಲ್ವಾ, ವಿತ್ ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಹೇಳಿದ್ರೆ ಅಪ್ಪರ್ ಹೌಸ್, ಲೋಯರ್ ಹೌಸ್ ಇದನ್ನ ನಾವು ಫಾಲೋ ಮಾಡ್ಕೊಂಡಿದೀವಿ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅನ್ನ ಇಟ್ಕೊಂಡಿದೀವಿ. ಓಕೆ, ದೆನ್ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತೆಗೆದು ನೋಡಿದಾಗ ಸೆಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಆರ್ ಎಂಬೆಡೆಡ್ ಅಂಡರ್ ಪಾರ್ಟ್ 3 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಎಲ್ಲ ನಾವು ಬೇರೆ ಕಡೆ ನೋಡಲ್ಲ, ಭಾರತ ಸಂವಿಧಾನದಲ್ಲೇ ನೋಡ್ತೀವಿ. ಸೊ ಅದಕ್ಕೆ ಸಿಮಿಲರ್ ಆಗಿ ಬಿಲ್ ಆಫ್ ರೈಟ್ಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಯುನೈಟೆಡ್ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಬಿಲ್ ಆಫ್ ರೈಟ್ಸ್ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಒಳಗೆ ಹೇಳಿಲ್ಲ, ಅವರು ಸೆಪರೇಟ್ ಒಂದು ಅದು ಎನಾಕ್ಟ್ಮೆಂಟ್ ಆಗಿದೆ, ದಟ್ ಈಸ್ ಕಾಲ್ಡ್ ಬಿಲ್ ಆಫ್ ರೈಟ್ಸ್ ಅಂತ ಹೇಳಿ. ಅಲ್ಲಿ ಏನು ಬಿಲ್ ಆಫ್ ರೈಟ್ಸ್ ಕೆಳಗಡೆ ಲಿಸ್ಟ್ ಆಫ್ ರೈಟ್ಸ್ ಅನ್ನ ಕೊಟ್ಟಿದ್ದಾನೆ, ಆ ಎಲ್ಲ ರೈಟ್ಸ್ ಅನ್ನ ನಾವೆಲ್ಲಿ ಹಾಕೊಂಡಿದೀವಪ್ಪ ಅಂತ ಹೇಳಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗಡೆನೆ ಪಾರ್ಟ್ 3 ಅಲ್ಲಿ ಹಾಕೊಂಡಿದೀವಿ. ದಟ್ಸ್ ವೈ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಬಲ್ಕಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಐರಿಷ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು ಸಿಮಿಲರ್ ಆಗಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಹಾಕೊಂಡಿದೀವಿ. ಒಂದು ಫಂಡಮೆಂಟಲ್ ರೈಟ್ಸ್ ಇದೆ, ಇನ್ನೊಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ಸ್ ಇದೆ, ಮತ್ತೊಂದು ಬೈಕ್ಯಾಮರಲ್ ಸಿಸ್ಟಮ್ ಆಫ್ ಗವರ್ನಮೆಂಟ್ ಅನ್ನ ನಾವು ಹಾಕೊಂಡಿದೀವಿ ಅಂತಕ್ಕಂಥದ್ದು. ಅದ್ರ ಜೊತೆ ಏನಪ್ಪಾ ಅಂತ ಹೇಳಿದ್ರೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಗವರ್ನಮೆಂಟ್ ನಡುವೆ ಲೆಜಿಸ್ಲೇಟಿವ್ ಪವರ್ನ ನಾವು ಡಿವೈಡ್ ಮಾಡ್ಕೊಂಡಿದೀವಿ. ಅಂದ್ರೆ ಸೆಂಟ್ರಲ್ಗೆ ಇಷ್ಟು, ಸ್ಟೇಟ್ಗೆ ಇಷ್ಟು ಅಂತ ಹೇಳಿ ಅದನ್ನ ಹೇಗೆ ಡಿವೈಡ್ ಮಾಡ್ಕೊಂಡಿದೀವಪ್ಪ ಅಂತ ಹೇಳಿದ್ರೆ ಒಂದು ಯೂನಿಯನ್ ಲಿಸ್ಟ್ ಅಂತ ಕರಿತೀವಿ, ಸ್ಟೇಟ್ ಲಿಸ್ಟ್ ಅಂತ ಕರಿತೀವಿ, ಮತ್ತೊಂದು ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇದ್ರ ಜೊತೆಗೆ ಒಂದು ರೆಸಿಡಿಯಲ್ ಪವರ್ಸ್ ಅಂತ ಕೂಡ ಇರುತ್ತೆ. ಅಂದ್ರೆ ಈ 3 ಲಿಸ್ಟ್ ಅಲ್ಲಿ ಇಲ್ಲದೆ ಇರ್ತಕ್ಕಂತಹ ಮ್ಯಾಟರ್ನ ರೆಸಿಡಿಯಲ್ ಪವರ್ಸ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೆಂಟ್ರಲ್ ಗವರ್ನಮೆಂಟ್ ಕಾನೂನನ್ನ ಮಾಡ್ತಾ ಹೋಗುತ್ತೆ. ಅಂದ್ರೆ ನೋಡಿ, ಈ ಡಿವಿಷನ್ ಆಫ್ ಪವರ್ಸ್ ಕೂಡ ನಾವು ಕಾನ್ಸ್ಟಿಟ್ಯೂಷನ್ ಒಳಗಡೆನೆ ನೋಡ್ತೀವಿ. ಸ್ಟೇಟ್ಗೆ ಇಷ್ಟು ಪವರ್ಸು, ಸೆಂಟ್ರಲ್ ಗವರ್ನಮೆಂಟ್ಗೆ ಇಷ್ಟು ಪವರ್ಸು, ಮತ್ತೆ ಇನ್ನೊಂದು ಪಟ್ಟಿ ಅಂತ ಹೇಳಿದ್ರೆ ಬೋತ್ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಎ ಪವರ್ ಟು ಮೇಕ್ ದ ಲಾ. ಹೀಗೆಲ್ಲ ಡಿವೈಡ್ ಮಾಡಿಕೊಂಡು ಆ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಿಂದಲೇ ನಾವು ಮಾಡ್ಕೊಂಡಿರೋದ್ರಿಂದ ನಮ್ಮ ಸಂವಿಧಾನ ಬಲ್ಕಿ ಆಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ our constitution, it deals with structure and organization not only the central government but also the state government.
ನೀವು USA ಕಾನ್ಸ್ಟಿಟ್ಯೂಷನ್ ತೆಗೆದುಕೊಂಡ್ರೆ ಅದು ಫೆಡರಲ್ ಕಾನ್ಸ್ಟಿಟ್ಯೂಷನ್ ಒಂದಿದೆ, ಮತ್ತೆ ಎಲ್ಲ ಸ್ಟೇಟ್ಗೂ ಅವರದೇ ಆದಂತಹ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಟ್ಟಿದೆ. ಹಾಗಾಗಿ USA ಫೆಡರಲ್ ಕಾನ್ಸ್ಟಿಟ್ಯೂಷನ್ ತುಂಬಾ ಚಿಕ್ಕದಾದಂತಹದ್ದು. ಬಟ್ ನಮ್ಮಲ್ಲಿ ಏನಾಗುತ್ತೆ, ನಾವು ಇರತಕ್ಕಂಥ ಒಂದೇ ಸಂವಿಧಾನ. ಈ ಸಂವಿಧಾನದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ನಮೆಂಟ್ ಪವರ್ ಫಂಕ್ಷನ್ಸ್ ಹೇಗಿದೆ ಅಂತಕ್ಕಂಥ ಕೂಡ ಅದು ಡೀಲ್ ಮಾಡುತ್ತೆ, ಜೊತೆಗೆ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಇರತಕ್ಕಂತಹ ಪವರ್ ಫಂಕ್ಷನ್ಸ್ ಹೇಗೆ ಇರ್ತಕ್ಕಂಥದ್ದು ಡೀಲ್ ಮಾಡುತ್ತೆ. ದಟ್ಸ್ ವೈ ಇಟ್ ಇಸ್ ವೆರಿ ಬಲ್ಕಿ ಅಂತ ಹೇಳಿ ನಾವು ಕರಿತೀವಿ. ಇದ್ರ ಜೊತೆಗೆ when the constitution came into force, ನಮ್ಮ ಸಂವಿಧಾನ ಜಾರಿಯಲ್ಲಿ ಬರಬೇಕಾದ್ರೆ ಆಚರಣೆಯಲ್ಲಿ ಇದ್ದಂತಹ ಕಾನೂನು ಯಾವುದಪ್ಪ ಅಂತ ಹೇಳಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಹಾಗಾಗಿ ಈ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಬಹಳ ದೊಡ್ಡದಾದಂತ ಎನಾಕ್ಟ್ಮೆಂಟ್. ಈ ಎನಾಕ್ಟ್ಮೆಂಟ್ ಇರ್ತಕ್ಕಂಥ ಮೋಸ್ಟ್ ಆಫ್ ದ ಪ್ರಾವಿಷನ್ಸ್ ಅನ್ನ ನಾವು ಭಾರತ ಸಂವಿಧಾನಕ್ಕೆ ಅಡಾಪ್ಟ್ ಮಾಡ್ಕೊಂಡ್ವಿ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಅಂತ. ಇದ್ರ ಜೊತೆಗೆ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಇಂಡಿಯಾ ಇಸ್ ದ ಕಂಟ್ರಿ ಆಫ್ ಗ್ರೇಟ್ ಡೈವರ್ಸಿಟಿ ಅಂತ ಹೇಳಿ, ಅಂದ್ರೆ ಯೂನಿಟಿ ಇನ್ ಡೈವರ್ಸಿಟಿ ಅಲ್ವಾ, ವಿವಿಧತೆಯಲ್ಲಿ ಏಕತೆ ನಮ್ಮ ದೇಶ ಅಂತ ಹೇಳಿ. ಅಂದ್ರೆ ತುಂಬಾ ಡೈವರ್ಸಿಫೈಡ್ ಆಗಿದೆ ನಮ್ಮ ದೇಶ ಅಂತಕ್ಕಂಥದ್ದು. ಒಂದು ಸೆವೆರಲ್ ಮೈನಾರಿಟೀಸ್ ಲೈಕ್ ರಿಲಿಜನ್ಸ್ ಮೈನಾರಿಟಿ ಇರ್ಬೋದು, ಲ್ಯಾಂಗ್ವೇಜಸ್ ಸಂಬಂಧಪಟ್ಟ ಮೈನಾರಿಟಿ ಇರ್ಬೋದು, ಕ್ಯಾಸ್ಟ್ ರೇಸ್ ಇದಕ್ಕೆಲ್ಲ ಸಂಬಂಧಪಟ್ಟಾಗೆ ಮೈನಾರಿಟೀಸ್ ಇರುತ್ತೆ. ಈ ಎಲ್ಲ ಮೈನಾರಿಟೀಸ್ ಇಂಟ್ರೆಸ್ಟ್ ಅನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಇಂಡಿಯನ್ ಭಾರತ ಸಂವಿಧಾನದಲ್ಲಿ ಪ್ರಾವಿಷನ್ಸ್ ಇದೆ. ಸೊ ದಟ್ಸ್ ವೈ ಇಟ್ಸ್ ಅ ವೆರಿ ಬಲ್ಕಿ ಅಂತಕ್ಕಂಥದ್ದು ಕೂಡ ನಾವು ಹೇಳ್ತೀವಿ ಅಂತಕ್ಕಂಥದ್ದು. ಜೊತೆಗೆ ಸಿಟಿಸನ್ಶಿಪ್ ಅನ್ನ ಡಿಟೈಲ್ಡ್ ಆಗಿ ಭಾರತ ಸಂವಿಧಾನದಲ್ಲೇ ಹೇಳ್ತೀವಿ. ಹಾಗೆ ಸಿಟಿಸನ್ಶಿಪ್ ಅಂತಕ್ಕಂಥದ್ದೇನು ಅಂತ ಹೇಳಿದ್ರೆ, ಹೇಗೆ ತಂದೆ ಇಂಡಿಯನ್ ಆಗಿದ್ರೆ ಅಥವಾ ತಾಯಿ ಇಂಡಿಯನ್ ಆಗಿದ್ರೆ ಇಬ್ರು ಇದ್ರೆ ಅಥವಾ ವಾಸಸ್ಥಾನ ಇದ್ರೆ, ಇದೆಲ್ಲ ಡಿಟೈಲ್ಡ್ ಆಗಿ ಇಂಡಿಯನ್ ಸಂವಿಧಾನ ಭಾರತ ಸಂವಿಧಾನದಲ್ಲೇ ಸಿಟಿಸನ್ಶಿಪ್ ಅನ್ನ ಪಡ್ಕೊಳ್ಳೋ ರೀತಿ ಅಂತ. ಸಿಟಿಸನ್ಶಿಪ್ ಅಂದ್ರೆ ಏನು, ಬೈ ಬರ್ತ್ ಅಂದ್ರೆ ಏನು, ಅಕ್ವೈರ್ಡ್ ಅಂದ್ರೆ ಏನು, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅದನ್ನ ಪ್ರೊಸೀಜರ್ ನಲ್ಲಿ ಕೊಡ್ತಾ ಹೋಗ್ತಾನೆ. ದಟ್ಸ್ ವೈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತ ಸಂವಿಧಾನ ಅಂತಕ್ಕಂಥದ್ದು ಬಹಳ ಲೆಂಥಿಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ಕರಿತೀವಿ. ಭಾರತ ಸಂವಿಧಾನದ ಎರಡನೇ ಪ್ರಮುಖ ಗುಣಲಕ್ಷಣ ಯಾವುದಪ್ಪ ಅಂತ ಹೇಳಿದ್ರೆ ಪ್ರಿಯಾಂಬಲ್ ಅಥವಾ ಪೀಠಿಕೆ ಅಂತ ಹೇಳಿ ನಾವು ಕರಿತೀವಿ. Preamble to the Constitution embodies the fundamental. Why it is preamble is very important ಅಂತ ಹೇಳಿದ್ರೆ it reflects the basic structure and spirit of the Constitution. ಎಂಟೈರ್ ಕಾನ್ಸ್ಟಿಟ್ಯೂಷನ್ ಅನ್ನ ಇನ್ ಅ ಸಿಂಗಲ್ ಪೇಜ್ ಸಿಂಗಲ್ ಪ್ಯಾರಾಗ್ರಾಫ್ ಅಲ್ಲಿ ಬಹಳ ಪ್ರಿಸೈಸ್ ಆಗಿ ಹೇಳ್ತಕ್ಕಂತಹ ಅದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಪ್ರಿಯಾಂಬಲ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ, ಅಥವಾ ಪೀಠಿಕೆ ಅಂತ ಹೇಳಿ ಕರಿತೀವಿ. ಅಂತ ಹೇಳಿದ್ರೆ ಎಂಟೈರ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತಾ ಇದೆ ಅಂತಕ್ಕಂಥದ್ದು ನಮಗೆ ಪ್ರಿಯಾಂಬಲ್ ನೋಡ್ತಿದ್ದ ಹಾಗೆ ಗೊತ್ತಾಗುತ್ತೆ. ಸೊ ಇಟ್ ರಿಫ್ಲೆಕ್ಟ್ಸ್ ದ ಸ್ಪಿರಿಟ್ ಅಂಡ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಏನಿದೆ ಪ್ರಿಯಾಂಬಲ್ ಒಳಗೆ ಅಂತ ಹೇಳಿದ್ರೆ, ಒಂದು ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನು, ವ್ಯಾಲ್ಯೂ ಏನು, ಫಿಲಾಸಫಿ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, and it describes the source, nature, ideology, goals and objective of the Indian constitution. ಅಂದ್ರೆ ಪ್ರಿಯಾಂಬಲ್ ನೋಡ್ತಿದ್ದಾಗೆ ನಮಗೆ ಗೊತ್ತಾಗುತ್ತೆ ವಾಟ್ ಇಸ್ ದ ಸೋರ್ಸ್ ಫಾರ್ ದಿಸ್ ಕಾನ್ಸ್ಟಿಟ್ಯೂಷನ್. ಈ ಕಾನ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ಏನ್ ಸೋರ್ಸ್ ಅಂತಕ್ಕಂಥದ್ದು, ವಾಟ್ ಆರ್ ದ ಐಡಿಯಾಲಜೀಸ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್, ವಾಟ್ ಆರ್ ದ ಗೋಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈ ಎಂಟೈರ್ ಥಿಂಕಿಂಗ್ ಬಹಳ ಪ್ರಿಸೈಸ್ ಮ್ಯಾನರ್ ಅಲ್ಲಿ ಸಿಂಗಲ್ ವರ್ಡ್ಸ್ ಅಲ್ಲಿ ಹೇಳಿರ್ತಕ್ಕಂತಹ ಒಂದು ಪ್ಯಾರಾಗ್ರಾಫ್ ಯಾವುದಪ್ಪ ಅಂತ ಹೇಳಿದ್ರೆ ಪ್ರಿಯಾಂಬಲ್. ದಟ್ಸ್ ವೈ ಅವರ್ ಪ್ರಿಯಾಂಬಲ್ ಇಸ್ ವೆರಿ ಇಂಪಾರ್ಟೆಂಟ್, ಇಟ್ ಇಸ್ ವೆರಿ ಯೂನಿಕ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಈಗ ನಮ್ಮ ಭಾರತ ಅಂತಕ್ಕಂಥದ್ದು ಸಾವರಿನು, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್ ಅಂತ ಹೇಳಿ ಕರಿತೀವಿ. ಅದನ್ನ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಒಂದು ಎಂಟೈರ್ ಕಾನ್ಸ್ಟಿಟ್ಯೂಷನ್ ಅನ್ನು ನೋಡಿದಾಗ ನಮ್ಗೆ ಓದಿದಾಗ ಗೊತ್ತಾಗುತ್ತೆ ವಿ ಆರ್ ಡೆಮೋಕ್ರೆಟಿಕ್ ಕಂಟ್ರಿ, ರಿಪಬ್ಲಿಕ್ ಕಂಟ್ರಿ, ಸೋಷಲಿಸ್ಟಿಕ್ ಕಂಟ್ರಿ. ಬಟ್ ಸಿಂಗಲ್ ಪ್ಯಾರಾಗ್ರಾಫ್ ಆಫ್ ಪ್ರಿಯಾಂಬಲ್ ಅಲ್ಲೇ ನಮಗೆ ಗೊತ್ತಾಗುತ್ತೆ ದೇ ಆರ್ ವೆರಿ ಡಿಕ್ಲೇರ್ಡ್ ಇಟ್ಸ್ ಎ ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್ ಕಂಟ್ರಿ ಇದೆ. ಅದ್ರ ಜೊತೆಗೆ ಆಬ್ಜೆಕ್ಟಿವ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್ ಆಸ್ ವೆಲ್ ಎಸ್ ದ ಫ್ರಾಟರ್ನಿಟಿ. ಅಂದ್ರೆ ನಮ್ಮ ಆಬ್ಜೆಕ್ಟಿವ್, ಭಾರತ ಸಂವಿಧಾನದ ಆಬ್ಜೆಕ್ಟಿವ್ ಏನಪ್ಪ, ಪ್ರಮುಖವಾದಂತಹ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ವಾಟ್ ವಿ ಆರ್ ಗೋಯಿಂಗ್ ಟು ಅಚೀವ್ ಅಂತ ಹೇಳಿದ್ರೆ, ಒಂದು ಸೋಷಿಯಲ್ ಜಸ್ಟಿಸ್ನ ರೀಚ್ ಮಾಡಬೇಕು, ಎಕನಾಮಿಕ್ ಜಸ್ಟಿಸ್ನ ರೀಚ್ ಮಾಡಬೇಕು, ದೆನ್ ಪೊಲಿಟಿಕಲ್ ಜಸ್ಟಿಸ್ನ ರೀಚ್ ಮಾಡಬೇಕು, ಜೊತೆಗೆ ಫ್ರಾಟರ್ನಿಟಿ, ಭಾತೃತ್ವವನ್ನು ಕೂಡ ನಾವು ಹೊಂದಬೇಕು ಅಂತ. ಇದ್ರ ಜೊತೆಗೆ ದ ಪ್ರಿಯಾಂಬಲ್ ಎಂಫಸೈಸಸ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಅಂಡ್ ಇಂಟಿಗ್ರಿಟಿ, ಯೂನಿಟಿ ಆಫ್ ದ ನೇಷನ್. ಯೂನಿಟಿ ಅಂಡ್ ಇಂಟಿಗ್ರಿಟಿ
ಯೂನಿಟಿ ಅಂತ ಹೇಳಿದ್ರೆ ಏಕತೆಯಿಂದ ಸಮಗ್ರತೆ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಒಂದು ದೇಶದ ಏಕತೆ ಮತ್ತು ಸಮಗ್ರತೆ ಇರಬೇಕು, ಜೊತೆಗೆ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯುಕ್ತವಾಗಿ ಬದುಕೋದಕ್ಕೆ ಅವಕಾಶವನ್ನು ನೀಡ್ತಕ್ಕಂಥದ್ದು ಭಾರತ ಸಂವಿಧಾನ. ಹಾಗಾಗಿ ನೋಡಿ, ಭಾರತ ಸಂವಿಧಾನದ ಪ್ರಮುಖವಾದಂತಹ ಗುಣಲಕ್ಷಣಗಳು ಏನಿದೆ ಅದೆಲ್ಲವೂ ಕೂಡ ನಾವು ಪ್ರಿಯಾಂಬಲ್ ಅಲ್ಲೇ ನೋಡ್ತಾ ಹೋಗ್ತೀವಿ. ಸೊ ಅಂದ್ರೆ ನಾವು ಪ್ರಿಯಾಂಬಲ್ ನೋಡಿದಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ವಾಟ್ ಕೈಂಡ್ ಆಫ್ ಅ ಸೊಸೈಟಿ ವಿ ಹ್ಯಾವ್ ಅಂತ ಹೇಳಿ. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಭಾರತ ಸಂವಿಧಾನದ ಪ್ರಿಯಾಂಬಲ್ ನೋಡ್ತಿದ್ದ ಹಾಗೆ ಯಾವುದೋ ಹೊರ ದೇಶದವರು ನೋಡ್ತಿದ್ದ ಹಾಗೆ ಗೊತ್ತಾಗುತ್ತೆ. ಅವರು ದೇ ನೀಡ್ ನಾಟ್ ಟು ರೀಡ್ ಎಂಟೈರ್ ದ ಕಾನ್ಸ್ಟಿಟ್ಯೂಷನ್, ಬಿಕಾಸ್ ಅವರ ಕಾನ್ಸ್ಟಿಟ್ಯೂಷನ್ ಓದಕ್ಕೆ ನಮಗೆ ಸಂಹಾವ್ ಡಿಫಿಕಲ್ಟ್ ಅಂತ ಅನ್ಸುತ್ತೋ ಹಾಗೆ ಅವರಿಗೆ ಬೇರೆ ಕಾನ್ಸ್ಟಿಟ್ಯೂಷನ್ ನೋಡೋದಕ್ಕೆ ಡಿಫಿಕಲ್ಟ್ ಅಂತ ಅನ್ನಿಸ್ದಾಗ ಪ್ರಿಯಾಂಬಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ವಾಟ್ ಕೈಂಡ್ ಆಫ್ ದ ಸೊಸೈಟಿ ದ ಇಂಡಿಯನ್ಸ್ ಹ್ಯಾವ್ ಅಂತ ಹೇಳಿ ಇದೆ ಇರ್ತಕ್ಕಂಥದ್ದು. At the same time, it serves as a channelizing tool for the interpretation of the constitution. ಅಂದ್ರೆ ಒಂದೊಮ್ಮೆ ಭಾರತ ಸಂವಿಧಾನವನ್ನ ಅರ್ಥಾನ್ವಯ ಮಾಡಬೇಕಾದ್ರೆ, ಏನಾದರೂ ಸಂದಿಗ್ಧತೆ ಉಂಟಾಗಿ ಭಾರತ ಸಂವಿಧಾನದ ಯಾವುದೇ ಅನುಚ್ಛೇದವನ್ನ ಅರ್ಥಾನ್ವಯ ಮಾಡಬೇಕಾದ್ರೆ ನಾವು ಕೆಲವು ಸರ್ತಿ ಪ್ರಿಯಾಂಬಲ್ ಅನ್ನ ಒಟ್ಟಿಗೆ ಓದ್ತೀವಿ. ಭಾರತ ಸಂವಿಧಾನದ ಆ ಅನುಚ್ಛೇದ ಯಾವುದು ಸಂದಿಗ್ಧತೆ ಇದೆ ಅನುಚ್ಛೇದ ಪ್ಲಸ್ ಪ್ರಿಯಾಂಬಲ್ನ ಒಟ್ಟಿಗೆ ಓದಿ ನಾವು ಅಲ್ಲಿರ್ತಕ್ಕಂತಹ ಸಂದಿಗ್ಧತೆಯನ್ನ ಕ್ಲಾರಿಫೈ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಹಾಗಾಗಿ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಪ್ರಿಯಾಂಬಲ್ ಇಸ್ ದ ಸರ್ವ್ಸ್ ಆಸ್ ಎ ಚಾನಲೈಸಿಂಗ್ ಟೂಲ್ ಫಾರ್ ಇಂಟರ್ಪ್ರಿಟೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ನೋಡಿ, ಭಾರತ ಸಂವಿಧಾನದಲ್ಲಿ ಮೊದಲು ಓನ್ಲಿ ಸೋಷಿಯಲಿಸ್ಟ್ ಇತ್ತು, ಅದನ್ನ ತೆಗೆದ್ಬಿಟ್ಟು ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ಅಂತ ಹೇಳಿ 1976 ಅಲ್ಲಿ ಥ್ರೂ 42nd ಅಮೆಂಡ್ಮೆಂಟ್ ಮುಖಾಂತರ ಇನ್ಸರ್ಟ್ ಮಾಡ್ತೀವಿ. ನಾವು ಯು ಹ್ಯಾವ್ ಎ ವರ್ಡ್ ಸೋಷಿಯಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಆ್ಯಡ್ ಏನಪ್ಪ ಮಾಡಿದ್ದು ಅಂತ ಹೇಳಿದ್ರೆ ಮೊದಲು ಯೂನಿಟಿ ಆಫ್ ಕಂಟ್ರಿ ಅಂತಿತ್ತು, ಆ ಯೂನಿಟಿ ಅನ್ನೋ ವರ್ಡನ್ನು ತೆಗೆದು ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಎ ನೇಷನ್ ಅಂದರೆ ಏಕತೆ ಮತ್ತು ಸಮಗ್ರತೆ ಅಂತ ಹೇಳಿ ಈ ವರ್ಡನ್ನು ಹಾಕೊಂಡ್ವಿ ಅಂತಕ್ಕಂಥದ್ದು. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ದ ಸಿಗ್ನಿಫಿಕೆನ್ಸ್ ಆಫ್ ದ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲೈಸ್ ಇನ್ ದ ವರ್ಡ್ಸ್ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಅಂದ್ರೆ these words emphasizes that ultimately powers vested in the hands of the people ಅಂತ ಹೇಳಿದ್ರೆ, ಅಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ವರ್ಡ್ ಸ್ಟಾರ್ಟ್ ಆಗತ್ತಲ್ಲ, ಅದನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅಂದ್ರೆ ಈ ದೇಶದ ಪವರ್ ಎಲ್ಲಿ ಅಲ್ಟಿಮೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಅಥವಾ ಎಲ್ಲಿ ಅಲ್ಟಿಮೇಟ್ ಆಗಿ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ದ ಪೀಪಲ್ ಅಂತ ಹೇಳಿದ್ರೆ. ಸೊ ಸಾವರಿಟಿ ಅಂತಕ್ಕಂಥದ್ದು ಲೈಸ್ ವಿತ್ ದ ಪೀಪಲ್, ಸೊ ನಾಟ್ ಇನ್ ಎನಿವೇರ್. ಭಾರತ ಸಾರ್ವಭೌಮತ್ವ ಕಂಟ್ರಿ ಅಂತ ನಾವು ಏನ್ ಕರಿತೀವಿ, ಸಾರ್ವಭೌಮತ್ವ ದೇಶ ಅಂತ ಏನು ಕರಿತೀವಿ, ಈ ಸಾರ್ವಭೌಮತ್ವ ಅಂತಕ್ಕಂಥದ್ದು ಸಾವರಿಟಿ ಅಂತ ಇರ್ತಕ್ಕಂಥದ್ದು ಅಲ್ಟಿಮೇಟ್ಲಿ ಲೈಸ್ ವಿತ್ ದ ಪೀಪಲ್. ನೋಡಿ, ಇಷ್ಟನ್ನು ಕೂಡ ಎಂಟೈರ್ ಪ್ರಿಯಾಂಬಲ್ ಅಲ್ಲೇ ನಾವು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಇಟ್ಸ್ ವೆರಿ ಯೂನಿಕ್ ಕ್ಯಾರೆಕ್ಟರ್ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ದ ಆಬ್ಜೆಕ್ಟಿವ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಪ್ರಿಯಾಂಬಲ್ ಅಲ್ಲಿ ಹೇಳ್ತಾ ಹೋಗುತ್ತೆ. ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಬ್ಜೆಕ್ಟಿವ್ ಅಂತ ಹೇಳಿದ್ರೆ ಒಂದು ಈಕ್ವಾಲಿಟಿ, ಜಸ್ಟಿಸ್, ಫ್ಯಾಟರ್ನಿಟಿ, ಲಿಬರ್ಟಿ. ಇದು ನಮ್ಮ ಭಾರತ ಸಂವಿಧಾನದ ಮೂಲ ಉದ್ದೇಶ. ಒಂದು ಈಕ್ವಾಲಿಟಿ ಅಂತ ಹೇಳಿದ್ರೆ ಈಕ್ವಲ್ ಆಪರ್ಚುನಿಟಿ ಫಾರ್ ಒನ್ ಆ್ಯಂಡ್ ಆಲ್, ಎಲ್ರಿಗೂ ಕೂಡ ಒಂದೇ ರೀತಿಯಾದಂತಹ ಅವಕಾಶಗಳು, ಈಕ್ವಲ್ ಸಮವಾದಂತಹ ಅವಕಾಶವನ್ನ ನೀಡ್ತಕ್ಕಂಥದ್ದು ಅಂತಕ್ಕಂಥದ್ದು ಮೊದಲಿದ್ದು. ಜಸ್ಟಿಸ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಓನ್ಲಿ ದ ಪೊಲಿಟಿಕಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್, ಇಟ್ ಈಸ್ ಫೈನಲಿ ಎಂಡ್ಸ್ ವಿತ್ ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಸೋಷಿಯಲ್ ಜಸ್ಟಿಸ್ ನಾವು ಅಚೀವ್ ಮಾಡಬೇಕು, ದಟ್ ಈಸ್ ಅನ್ ಆಬ್ಜೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಫ್ರಾಟರ್ನಿಟಿ, ಭ್ರಾತೃತ್ವ, the aim of maintaining the integrity and strength of the country along with the individual dignity. ಅಂತ ಹೇಳಿದ್ರೆ ಒಂದು ಕಂಟ್ರಿ ವೆರಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳ ನಡುವೆ ಒಂದು ಸೋದರತ್ವ ಮನೋಭಾವ ಇರಬೇಕು ಅಂತಕ್ಕಂಥದ್ದು. ಜೊತೆಗೆ ಡಿಗ್ನಿಟಿ ಆಫ್ ಎನ್ ಎವರಿ ಇಂಡಿವಿಜುವಲ್, ಯಾಕಂತ ಹೇಳಿದ್ರೆ ಡಿಗ್ನಿಟಿ ಆಫ್ ಎವರಿ ಇಂಡಿವಿಜುವಲ್ ನ ಎನ್ಶೋರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಭ್ರಾತೃತ್ವ ಅಂತಕ್ಕಂಥದ್ದು ತಾನಾಗಿ ಹೊಟ್ಟೋಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಈಗ ನನಗೆ ಡಿಗ್ನಿಟಿ ಆಫ್ ಲೇಬರ್ ನ ಕನ್ಸಿಡರ್ ಮಾಡುತ್ತೆ, ಇನ್ಯಾರು ಸೋಷಿಯಲ್ ಸ್ಟೇಟಸ್ ಅಲ್ಲಿ ಕಡಿಮೆ ಇರೋರಿಗೆ ಡಿಗ್ನಿಟಿ ಆಫ್ ಲೈಫ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಈಕ್ವಾಲಿಟಿಯನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಆ ಥರ ತಾರತಮ್ಯ ಉಂಟಾಗುತ್ತೋ ಅಲ್ಲಿ ನಾವು ಏಕತೆ ಮತ್ತು ಸಮಗ್ರತೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಭ್ರಾತೃತ್ವ ಅಂತಕ್ಕಂಥದ್ದು ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಏನಿರ್ಬೇಕಪ್ಪ ಅಂತ ಹೇಳಿದ್ರೆ ಡಿಗ್ನಿಟಿ ಆಫ್ ಇಂಡಿವಿಜುವಾಲಿಟಿ ಇರಬೇಕು, ಪ್ರತಿಯೊಬ್ಬರಿಗೂ ಘನತೆಯುಕ್ತವಾಗಿ ಬದುಕತಕ್ಕಂಥ ಅವಕಾಶವನ್ನ ನೀಡಬೇಕು. ಲಿಬರ್ಟಿ, ಸ್ವಾತಂತ್ರ್ಯ ಅಂತ ಹೇಳ್ತಾ ಇದ್ವಿ. ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಶ್ಯೂರ್ಸ್ ಎವ್ರಿ ಸಿಟಿಸನ್ ಆಫ್
ಇಂಡಿಯಾ ಹ್ಯಾಸ್ ಅ ಫ್ರೀಡಮ್ ಆಫ್ ಸ್ಪೀಚ್, ಎಕ್ಸ್ಪ್ರೆಷನ್, ರಿಲಿಜಿಯಸ್ ಇಂಡಿಪೆಂಡೆನ್ಸ್ ಅಂತ ಹೇಳಿದೆ. ಅಂದ್ರೆ ಕೆಲವೊಂದು ಸ್ವಾತಂತ್ರ್ಯಗಳನ್ನು ಅಲ್ಲಿ ಸೆಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಹೇಳುತ್ತೆ. ಸೊ ಯಾವೆಲ್ಲ ಸ್ವಾತಂತ್ರ್ಯಗಳು ಸಿಟಿಸನ್ಸ್ ಇದೆ, ಯಾವೆಲ್ಲ ಸ್ವಾತಂತ್ರ್ಯಗಳು ವ್ಯಕ್ತಿಗಳಿಗಿದೆ, ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಸಿಟಿಸನ್ಸ್ ಅಂಡ್ ಆಸ್ ವೆಲ್ ಆಸ್ ಅದರ್ಸ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಈ ಲಿಬರ್ಟಿ ಅಥವಾ ಸ್ವಾತಂತ್ರ್ಯಗಳು ಯಾವ್ಯಾವ ಇದೆ ಅಂತಕ್ಕಂಥದ್ದು. ಇದಕ್ಕೆ ಪ್ರಿಯಾಂಬಲ್ಗೆ ಸಂಬಂಧಪಟ್ಟ ಕೆಲವು ಕೇಸ್ಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ರೇ ಬೆರ್ಬೆರಿ ಕೇಸ್ ಅಂತ ಹೇಳಿ, ಇಟ್ ವಾಸ್ ದ ಫಸ್ಟ್ ಕೇಸ್. ಈ ಕೇಸಲ್ಲಿ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಪ್ರಿಯಾಂಬಲ್ ವಾಸ್ ನಾಟ್ ಎ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ಅದು ಹೇಳಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಪ್ರಿಯಾಂಬಲ್ ಅಂತಕ್ಕಂಥದ್ದು ಯಾವುದೇ ಅನುಚ್ಛೇದದ ಅಡಿಯಲ್ಲಿ ಹೇಳಿಲ್ಲ, ಅದು ಸಪರೇಟ್ ಸೆಟ್ ಆಫ್ ಪ್ಯಾರಾಗ್ರಾಫ್. ಅದಾದ ಮೇಲೆ ಭಾರತ ಸಂವಿಧಾನದ ಅನುಚ್ಛೇದ 1, 2, 3 ಅಂತಕ್ಕಂಥದ್ದು ಶುರುವಾಗುತ್ತೆ. ಹಾಗಾಗಿ ಅವತ್ತಿನ ದಿವಸ ಅವ್ರಿಗೆ ಅನಿಸಿದ್ದೇನಪ್ಪ ಅಂತ ಹೇಳಿದ್ರೆ, ಪ್ರಿಯಾಂಬಲ್ ಇಸ್ ನಾಟ್ ಎ ಪಾರ್ಟ್ ಆಫ್ ಇಂಡಿಯನ್, ಅಂದ್ರೆ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್, ಇಟ್ಸ್ ಎ ಅಸೈಡ್, ಇಟ್ಸ್ ಎ ಸಪರೇಟ್, ಇದು ಸಪರೇಟ್ ಆಗಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫ್, ಇದಕ್ಕೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಎ ಪಾರ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಬಟ್ ಲೇಟರ್ ಆನ್ ಇನ್ ಕೇಶವಾನಂದ ಭಾರತಿ ಕೇಸಸ್ ಅಲ್ಲಿ ಕೋರ್ಟ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನ್ ಮಸ್ಟ್ ಬಿ ರೀಡ್ ಇನ್ ದ ಲೈಟ್ ಆಫ್ ದ ಪ್ರಿಯಾಂಬಲ್, ದಟ್ಸ್ ವೈ ಪ್ರಿಯಾಂಬಲ್ ಇಸ್ ಎ ಪಾರ್ಟ್ ಆಫ್ ದ. ಸೊ ಇನ್ ಕೇಶವಾನಂದ ಭಾರತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಕೋರ್ಟ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಪ್ರಿಯಾಂಬಲ್ ಟು ಬಿ ಎ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೊ ಕಾನ್ಸ್ಟಿಟ್ಯೂಷನ್ ಮಸ್ಟ್ ಬಿ ರೀಡ್ ಅಲಾಂಗ್ ವಿತ್ ಪ್ರಿಯಾಂಬಲ್. ಸೊ ಕಾನ್ಸ್ಟಿಟ್ಯೂಷನ್ ಓದಬೇಕು ಅಂದ್ರೆ ನೀವು ಪ್ರಿಯಾಂಬಲ್ ಜೊತೆ ಓದಿ. ಸೊ ಪ್ರಿಯಾಂಬಲ್ ಇಸ್ ದ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಸೊ ಒಂದು ಭಾಗ, ಸಂವಿಧಾನದ ಭಾಗ ಅದು, ಇಟ್ ಇಸ್ ನಾಟ್ ಎ ಸಪರೇಟ್ ಅಂತಕ್ಕಂಥ. ಸೊ ಆಮೇಲೆ ಮೆನಿ ಕೇಸಸ್, ಎಸ್.ಆರ್. ಬೊಮ್ಮಾಯಿ ಕೇಸ್ ಇರ್ಬೋದು, ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಕೇಸ್ ಇರ್ಬೋದು, ಇದನ್ನೆಲ್ಲವೂ ಕೂಡ ಪ್ರಿಯಾಂಬಲ್ ಅಂತಕ್ಕಂಥದ್ದು ಇಟ್ ಇಸ್ ಎ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ ಇಂದಿರಾ ಸಾನಿ ಕೇಸ್ ಬರುತ್ತೆ. ಅದ್ರಲ್ಲಿ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್ ಎಂಫಸೈಸಸ್ ದ ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ ಆಸ್ ಎ ಬೇಸಿಕ್ ಸ್ಟ್ರಕ್ಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಈಕ್ವಾಲಿಟಿ ಇಸ್ ದ ಬೇಸಿಕ್ ಸ್ಟ್ರಕ್ಚರ್. ನಾವು ವಾಟ್ ಆರ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ಹೇಳಬೇಕಾದ್ರೆ, ಈಕ್ವಾಲಿಟಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ಸ್ಟ್ರಕ್ಚರ್, ಬೇಸಿಕ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ಈ ಈಕ್ವಾಲಿಟಿ ಬಗ್ಗೆ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳೋದ್ರ ಜೊತೆಗೆ ಪೀಠಿಕೆಯಲ್ಲಿ ಕೂಡ, ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಹೇಳ್ತಾರೆ. ಹಾಗಾಗಿ ಇದೆಲ್ಲವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಪ್ರಿಯಾಂಬಲ್ ಅಂತಕ್ಕಂಥದ್ದು ಅಥವಾ ಭಾರತ ಸಂವಿಧಾನದ ಪೀಠಿಕೆ ಅಂತಕ್ಕಂಥದ್ದು ಇಟ್ಸ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನದ ಒಂದು ಭಾಗ ಅಂತ ಹೇಳಿ. ಹಾಗೆ ಇನ್ನೊಂದು ಐ.ಆರ್. ಕೊಯ್ಲು ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು ಬರುತ್ತೆ. ಕೋರ್ಟ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಹೇಳಿದ್ರೆ, although in any way the original preamble of the constitution is a violation of basic structure of Indian constitution ಅಂತ ಹೇಳಿದ್ರೆ, ನೀವು ಪ್ರಿಯಾಂಬಲ್ ಅನ್ನ ಒಂದೊಮ್ಮೆ ಯಾವ್ದಾದ್ರು ರೀತಿಯಲ್ಲಿ ನೀವು ಅದನ್ನ ಬದಲಾವಣೆ ಮಾಡಕ್ಕೆ ಹೊರಟ್ರಿ ಅಂತ ಹೇಳಿದ್ರೆ, ಅದು ಭಾರತ ಸಂವಿಧಾನದ ಮೂಲ ರಚನೆಯನ್ನ ತಿರುಚಿದಾಗುತ್ತೆ ಅಂತಕ್ಕಂಥದ್ದು. ಸೊ ಇದೆಲ್ಲವನ್ನ ಏನ್ ತೋರಿಸುತ್ತಪ್ಪ ಈ ಎಲ್ಲಾ ಕೋರ್ಟು ಡಿಸಿಷನ್ ನೋಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ಭಾರತ ಸಂವಿಧಾನದ ಪೀಠಿಕೆ ಅಂತಕ್ಕಂಥದ್ದು ಭಾರತ ಸಂವಿಧಾನದ ಒಂದು ಭಾಗ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಥರ್ಡ್, ದ ಸ್ಪೆಷಲ್ ಫೀಚರ್ ಆರ್ ದ ಯುನಿಕ್ ಕ್ಯಾರೆಕ್ಟರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ ಕರಿತೀವಿ. ಇದು ಕೂಡ ಭಾರತ ಸಂವಿಧಾನದ ಒಂದು ಪ್ರಮುಖ ವೈಶಿಷ್ಟ್ಯ ಅಥವಾ ಗುಣಲಕ್ಷಣ ಅಂತ ಹೇಳಿ ಕರಿತೀವಿ. There is no democratic constitution worthy of its name without fundamental rights. ಯಾವುದೇ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದ ಸಂವಿಧಾನ ವರ್ಧಿಯಾಗಿದೆ ಅಂತ ಅನ್ನಬೇಕಾದ್ರೆ ಅಲ್ಲಿ ಫಂಡಮೆಂಟಲ್ ರೈಟ್ ಅಥವಾ ಮೂಲಭೂತವಾದಂತಹ ಹಕ್ಕುಗಳನ್ನ ನೀಡಿರಬೇಕು ಅಥವಾ ಹೊಂದಿರಬೇಕು ಅಂತ. ಹಾಗಾದ್ರೆ ಒಂದೊಮ್ಮೆ ಭಾರತ ಸಂವಿಧಾನದಲ್ಲಿ ಮೂಲಭೂತವಾದಂತಹ ಹಕ್ಕುಗಳನ್ನ ನಾವು ನೀಡಿಲ್ಲ ಅಂತ ಹೇಳಿದ್ರೆ, ಅಂತಹ ಒಂದು ಸಂವಿಧಾನ ಅಂತಕ್ಕಂಥದ್ದು ಇಟ್ ಇಸ್ ನಾಟ್ ಎ ವರ್ದಿ ಅಂತಕ್ಕಂಥ ನಾವು ಹೇಳ್ತಾ ಹೋಗ್ತಾನೆ. ಸೊ ವಿ ನೋ ಡೌಟ್ ದಟ್ ಫಂಡಮೆಂಟಲ್ ರೈಟ್ಸ್ ಆರ್ ಒನ್ ಆಫ್ ದ ಬೇಸಿಕ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹೌದಲ್ವಾ? ನಾವು ಅದನ್ನ ಎಂಥದ್ದು ಕೇಶವಾನಂದ ಭಾರತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನ ನೋಡಿದಾಗ ಬರುತ್ತೆ. ಏನು ವಾಟ್ ಆರ್ ದ ಬೇಸಿಕ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ, ಭಾರತ ಸಂವಿಧಾನದ ಪ್ರಮುಖ ಗುಣಲಕ್ಷಣಗಳು ಯಾವ್ಯಾವುದು ಅಂತಕ್ಕಂಥ ನೋಡ್ಬೇಕಾದ್ರೆ, ದ ಫಂಡಮೆಂಟಲ್ ರೈಟ್ಸ್ ಆಲ್ಸೋ ದ ಬೇಸಿಕ್ ಫೀಚರ್ಸ್ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ. ಸೊ ಈ ಫಂಡಮೆಂಟಲ್ ರೈಟ್ಸ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇದನ್ನ ನಾವು ಸೆಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಒಂದು ಆರ್ಟಿಕಲ್ 12 ಇಂದ 35 ಇರ್ತಕ್ಕಂತಹ ಎಲ್ಲ ರೈಟ್ಸ್ ಕೂಡ ಫಂಡಮೆಂಟಲ್ ರೈಟ್ಸ್. ಅವುಗಳನ್ನ ನಾವು ಒಂದು ಸೆಟ್
ಸೆಟ್ ಆಗಿ ಅಂತ ಹೇಳಿದ್ರೆ ಫಂಡಮೆಂಟಲ್ ಲಿಬರ್ಟೀಸ್ ಯಾವುದು, ರೈಟ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಯಾವುದು, ರೈಟ್ ಎಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಂದರೆ ಯಾವ್ಯಾವುದು, ಹೀಗೆ ಸೆಟ್ ಆಫ್ ರೈಟ್ಸ್ ಅನ್ನು ಮಾಡ್ಕೊಂಡಿದ್ದೀವಿ. And these fundamental rights are given to the individuals and as well as citizens. ಈ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತವಾದಂತಹ ಹಕ್ಕುಗಳನ್ನು ಯಾರು ಕೊಟ್ಟಿದೆಯಪ್ಪ ಈ ಸಂವಿಧಾನ ಅಂತ ಹೇಳಿದ್ರೆ ತನ್ನ ಪ್ರಜೆಗಳಿಗೆ ಆ ಹಕ್ಕುಗಳನ್ನು ನೀಡಿದೆ. ಯಾವಾಗ ಬರೀ ಹಕ್ಕು ಕೊಟ್ಬಿಟ್ರೆ ಸಾಕಾಗೋದಿಲ್ಲ, ಯಾಕಂತ ಹೇಳಿದ್ರೆ ಸ್ಟೇಟ್ ಹ್ಯಾಸ್ ಅನ್ ಅಥಾರಿಟಿ ಟು ಇಂಟರ್ವೀನ್ ಅಲ್ವಾ. ಅದು ಸ್ಟೇಟ್ಗೆ ಒಂದು ಡೊಮಿನಿಯನ್ ಸ್ಟೇಟಸ್ ಇರೋದ್ರಿಂದ ಅದು ಒಂದು ರೀಸನಬಲ್ ಸಂದರ್ಭದಲ್ಲಿ ನಮ್ಮ ಹಕ್ಕುಗಳ ಮೇಲೆ ಒಂದು ಹಕ್ಕುಗಳ ಜೊತೆ ಇಂಟರ್ವೀನ್ ಆಗ್ತಕ್ಕಂಥ ಅಥವಾ ಮಧ್ಯಪ್ರವೇಶ ಮಾಡ್ತಕ್ಕಂತಹ ಕೆಲವು ಸಂದರ್ಭಗಳು ಅರೈಸ್ ಆಗ್ಬಿಡುತ್ತೆ. ಆದರೆ ಆ ಥರ ಮಧ್ಯಪ್ರವೇಶ ಅಂತಕ್ಕಂಥದ್ದು ಒಂದು ಕಾರಣೀಭೂತವಾಗಿರಬೇಕೇ ಹೊತ್ತು ಅನ್ನೆಸೆಸರಿ ಅಥವಾ ಒಂದು ಅವಶ್ಯಕತೆ ಇಲ್ಲದೇನೆ ಯಾವುದೇ ರಾಜ್ಯ ಪ್ರಜೆಗಳ ಹಕ್ಕುಗಳ ಮೇಲೆ ಆಕ್ರಮಣ ಮಾಡೋದಾಗ್ಲಿ, ಅದರ ನಡುವೆ ಮಧ್ಯಪ್ರವೇಶ ಮಾಡೋದಾಗ್ಲಿ ಮಾಡಬಾರ್ದು. ಇದಕ್ಕೋಸ್ಕರ ನಾವೇನಂತ ಹೇಳ್ತೀವಪ್ಪ ಅಂತ ಹೇಳಿದ್ರೆ, ಆನ್ ಒನ್ ಸೈಡ್ ಸಂವಿಧಾನ ಫಂಡಮೆಂಟಲ್ ರೈಟ್ಸ್ ಅನ್ನ ಕೊಟ್ರೆ, ಆನ್ ದ ಅದರ್ ಸೈಡ್ ಇಟ್ ಪುಟ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಸ್ಟೇಟ್. ಯಾಕಂದ್ರೆ ರೈಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ, ಬರೀ ರೈಟ್ ಕೊಟ್ಬಿಟ್ಟು ಅದನ್ನ ರೈಟ್ ಅನ್ನ ಗೌರವಿಸಂತಹ ಒಂದು ರೆಸ್ಪಾನ್ಸಿಬಿಲಿಟಿನ ಸ್ಟೇಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಇಟ್ಸ್ ಎ ಕೈಂಡ್ ಆಫ್ ಇಟ್ ಇಸ್ ಎ ಲೈಕ್ ಎ ಮಿರರ್ ಐ ವಾಶ್ ಅಂತ ಹೇಳಿಕತ್ತೀವಿ. ಅಂದ್ರೆ ಮೇಲ್ನೋಟಕ್ಕೆ ಮಾತ್ರ ನಮಗೆ ರೈಟ್ ಕೊಟ್ಬಿಟ್ಟಿದ್ದಾರೆ, ನಿಜವಾದ ಅರ್ಥದಲ್ಲಿ ಯಾವುದೇ ರೈಟ್ ಅನ್ನ ಕೊಟ್ಟಿಲ್ಲ. ಯಾಕಂದ್ರೆ ಸ್ಟೇಟ್ ಕ್ಯಾನ್ ಇಂಟರ್ವ್ಯೂನ್ ಆಸ್ ಅಂಡ್ ವೆನ್ ಆಸ್ ಇಟ್ ವಿಶ್, ಅದು ಯಾವಾಗ ಬೇಕೋ ಅದಕ್ಕೆ ಯಾವಾಗ ಇಷ್ಟೇ ಬರುತ್ತೋ ಅವಾಗ ಇಂಟರ್ವ್ಯೂನ್ ಆಗ್ಬೋದು ಅಂತ ಹೇಳಿದ್ರೆ, ಹಾಗಾಗಿ ಸ್ಟೇಟ್ಗೆ ಪ್ರಜೆಗಳು ಕೊಟ್ಟಿರ್ತಕ್ಕಂತಹ ರೈಟ್ಗಳನ್ನ ಗೌರವಿಸ್ತಕ್ಕಂತಹ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಸ್ಟೇಟ್ಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಸೊ ಒನ್ ಥಿಂಗ್ ನಮಗೆ ಗೊತ್ತಾಗುತ್ತೆ, ಒಂದೊಮ್ಮೆ ಸ್ಟೇಟ್ ಇರ್ಬೋದು ಅಥವಾ ಇತರ ಯಾವುದೇ ವ್ಯಕ್ತಿ. ಸೊ ದೀಸ್ ಫಂಡಮೆಂಟಲ್ ರೈಟ್ಸ್ ಆರ್ ಗ್ಯಾರಂಟಿಡ್ ರೈಟ್ಸ್ ಅಂತ. ವಾಟ್ ಡಸ್ ಇಟ್ ಮೀನ್ ಗ್ಯಾರಂಟಿಡ್? ಖಾತರಿಪಡಿಸಲಾದಂತಹ ಹಕ್ಕುಗಳು ಅಂತ ಅಂದ್ರೆ ಏನ ಅರ್ಥ ಅಂತ ಹೇಳಿದ್ರೆ, ಇಟ್ ಗ್ಯಾರಂಟಿಡ್ ಎಗೇನೆಸ್ಟ್ ದ ಸ್ಟೇಟ್ ಅಂತ ಹೇಳಿದ್ರೆ ಸ್ಟೇಟ್ ಕೆನ್ ನಾಟ್ ಇಂಟರ್ವೀನ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ಇನ್ ಇಂಡಿವಿಜುವಲ್. ಅಂದ್ರೆ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತ ಸಂವಿಧಾನವನ್ನ ನೀವು ತೆಗೆದು ನೋಡಿದಾಗ ಆರ್ಟಿಕಲ್ 12 to 35 ಏನೆಲ್ಲ ಫಂಡಮೆಂಟಲ್ ರೈಟ್ಸ್ ಅನ್ನ ಅದು ಕೊಟ್ಟಿದೆ, ಆ ಎಲ್ಲ ಫಂಡಮೆಂಟಲ್ ರೈಟ್ಸ್ ಸಂಬಂಧ ಸ್ಟೇಟ್ ಯಾವುದೇ ರೀತಿ ಇಂಟರ್ವೀನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. These fundamental rights are guaranteed rights ಅಂತ ಹೇಳ್ತೀವಿ. ಅಂದ್ರೆ ಗ್ಯಾರಂಟಿಡ್ ಎಗೇನೆಸ್ಟ್ ಹೂಮ್ ಅಂತ ಹೇಳಿದ್ರೆ ಎಗೇನೆಸ್ಟ್ ದ ಸ್ಟೇಟ್. ಈ ಫಂಡಮೆಂಟಲ್ ರೈಟ್ಸ್ ಅನ್ನ ಭಾರತ ಸಂವಿಧಾನ ತನ್ನ ಪ್ರಜೆಗಳಿಗೆ ಕೊಟ್ಟಿದೆ. ಯಾರು ವಿರುದ್ಧ ಕೊಟ್ಟಿದೆ ಅಂತ ಹೇಳಿದ್ರೆ ಸ್ಟೇಟ್ ಅಂತ ಹೇಳಿದ್ರೆ, ಸ್ಟೇಟ್ ಕೆನ್ ನಾಟ್ ಇಂಟರ್ವೀನ್ ವಿತೌಟ್ ರೀಸನ್ಸ್. ಅಂದ್ರೆ ಸಂವಿಧಾನದಲ್ಲೇ ಹೇಳಿದಂತಹ ಸಂದರ್ಭವನ್ನು ಹೊರತುಪಡಿಸಿ ಬೇರೆ ಸಂದರ್ಭದಲ್ಲಿ ಈ ರಾಜ್ಯ ಪ್ರಜೆಗಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರೋದಾಗ್ಲಿ ಅಥವಾ ಪ್ರಜೆಗಳ ಹಕ್ಕುಗಳನ್ನ ಮೇಲೆ ಅತಿಕ್ರಮಣ ಮಾಡೋದಾಗ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಫ್ ದೀಸ್ ರೈಟ್ಸ್ ಆರ್ ವೈಲೇಟೆಡ್, ಸಪೋಸ್ ಈ ಸಂದರ್ಭಗಳನ್ನು ಹೊರತುಪಡಿಸಿ, ಅಂದ್ರೆ ಸಂವಿಧಾನವೇ ಒಂದು ನಿರ್ದಿಷ್ಟಪಡಿಸಿದಂತಹ ಸಂದರ್ಭಗಳನ್ನು ಹೊರತುಪಡಿಸಿ ಇನ್ಯಾವುದೇ ರೀತಿಯಲ್ಲಿ ಒಂದೊಮ್ಮೆ ಸ್ಟೇಟು ಈ ಫಂಡಮೆಂಟಲ್ ರೈಟ್ಸ್ ಅನ್ನು ವೈಲೇಟ್ ಮಾಡಿದ್ದೇ ಆಗಲಿ, ಅಂತ ಸಂದರ್ಭದಲ್ಲಿ ಆನ್ ಇಂಡಿವಿಜುವಲ್ ಕ್ಯಾನ್ ಎನ್ಫೋರ್ಸ್ ತನ್ನ ಮೂಲಭೂತವಾದಂತಹ ಹಕ್ಕು ವೈಲೇಟ್ ಆಗಿದೆ ಅಂತ ಹೇಳಿ ಅದನ್ನ ಜಾರಿಗೊಳಿಸೋದಕ್ಕೆ, ಅನುಷ್ಠಾನಗೊಳಿಸೋದಕ್ಕೆ he can approach the court directly either to the Supreme Court or High Court. ಡೈರೆಕ್ಟ್ ಆಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಅವರು ರಿಟರ್ನ್ ಹಾಕೊಳ್ಬೋದು. ಅಂದ್ರೆ ಹೇಳಿದ್ರೆ ಸ್ಟೇಟು ಆರ್ಟಿಕಲ್ 14 ವೈಲೇಟ್ ಮಾಡಿದೆ, 15 ಮಾಡಿದೆ, 17 ಮಾಡಿದೆ, 19 ಮಾಡಿದೆ, 21, 22 ವಾಟ್ ಎವರ್ ಇಟ್ ಮೇ ಬಿ ವೈಲೇಟ್ ಮಾಡಿದೆ ಈ ರಾಜ್ಯ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ರಿಟ್ ಅರ್ಜಿಯನ್ನ ಸಲ್ಲಿಸಬಹುದು, ಅಥವಾ ಹೈಕೋರ್ಟ್ಗಾದ್ರೂ ರಿಟ್ ಅರ್ಜಿಯನ್ನ ಸಲ್ಲಿಸಬಹುದು. ಇಟ್ ಈಸ್ ಲೆಫ್ಟ್ ಟು ಹಿಸ್ ಚಾಯ್ಸ್. ಯಾರ ಮೂಲಭೂತ ಹಕ್ಕು ವೈಲೇಟ್ ಆಗಿದೆಯೋ ಅವರ ಇಚ್ಛೆಗೆ ಬಿಟ್ಟಂತಹ ವಿಚಾರ. ಸುಪ್ರೀಂ ಕೋರ್ಟ್ಗೆ ಹೋಗೋದಿದ್ರೆ ಅವರು ಆರ್ಟಿಕಲ್ 32 ಕೆಳಗಡೆ ಹೋಗ್ತಾರೆ. ಆರ್ಟಿಕಲ್ 32 ಆಲ್ಸೋ ಎ ಫಂಡಮೆಂಟಲ್ ರೈಟ್. ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, 12 to 35 ವರೆಗೆ ಇರ್ತಕ್ಕಂಥದ್ದೆಲ್ಲ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದೆ. ಹಾಗಾಗಿ ಅದರೊಳಗಡೆ ಬರ್ತಕ್ಕಂಥ ಅನುಚ್ಛೇದ 32 ಸುಪ್ರೀಂ ಕೋರ್ಟ್ಗೆ ಮೂವ್ ಆಗ್ತಕ್ಕಂಥದ್ದು ಕೂಡ ಇಟ್ಸ್ ಮೈ ಫಂಡಮೆಂಟಲ್ ರೈಟ್ provided my other fundamental right should be violated. ಯಾವಾಗ ಮೂವ್ ಆನ್ ಆಗ್ತೀರಾ ಸುಪ್ರೀಂ ಕೋರ್ಟ್ಗೆ ಅಂತ ಹೇಳಿದ್ರೆ, ನನ್ನ ಇತರ ಫಂಡಮೆಂಟಲ್ ರೈಟ್ ವೈಲೇಟ್ ಆದಾಗ ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಸುಪ್ರೀಂ ಕೋರ್ಟ್ಗೆ ನಾನು ಮೂವ್ ಆನ್ ಆಗೋದು ಕೂಡ ನನ್ನ ಫಂಡಮೆಂಟಲ್ ರೈಟ್. ಹಾಗಾಗಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಎಂಟರ್ಟೈನ್ ದ ರಿಟ್ ಪಿಟಿಷನ್. ಇಲ್ಲ ನೀವು 32 ಕೆಳಗಡೆ ಫಸ್ಟೇ ಬಂದ್ಬಿಡ್ಬೇಡಿ, ನಿಮಗೆ 226 ಕೆಳಗಡೆ ಅವಕಾಶ ಇದೆ, ಮೊದಲು ಹೈಕೋರ್ಟ್ಗೆ ಹೋಗ್ಬಿಟ್ಟು ಆನಂತರ ಸುಪ್ರೀಂ ಕೋರ್ಟ್ಗೆ ಬನ್ನಿ ಅಂತ ಹೇಳಿ ನಮ್ಮನ್ನು ವಾಪಸ್ ಕಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಯಾವುದೇ ಫಂಡಮೆಂಟಲ್ ರೈಟ್ ವೈಲೇಟ್ ಆಗಿದೆ ಅಂತ ಹೇಳಿ ನಾನು 32 ಕೆಳಗಡೆ ಅರ್ಜಿಯನ್ನು ರಿಟ್ ಪಿಟಿಷನ್ನ ಹಾಕಿದಾಗ
ಕೋರ್ಟ್ ಅದನ್ನ ಅಲೋ ಮಾಡಲೇಬೇಕಾಗತ್ತೆ. ಅದನ್ನ ಅದಾದಮೇಲೆ ಹಿಯರಿಂಗ್ ನಡೆಯೋದು ಮತ್ತೆ ಫೈನಲ್ ಜಡ್ಜ್ಮೆಂಟ್ ಬೆಳಗೋದು, ದಟ್ ಈಸ್ ಎಂಟೈರ್ಲಿ ಡಿಫರೆಂಟ್ ಆಫ್ ದ ಕೋರ್ಟ್ ಪ್ರೊಸೀಜರ್. ಏನು ನಾವು ಎವಿಡೆನ್ಸ್ನ ಕೊಡ್ತೀವಿ, ಆ ಎವಿಡೆನ್ಸ್ ಮೇಲೆ ಆಧಾರದ ಮೇಲೆ ಅದು ಡಿಸೈಡನ್ನು ಮಾಡ್ತಾ ಹೋಗುತ್ತೆ. ದಟ್ ಈಸ್ ಡಿಫ್ರೆಂಟ್ ಸ್ಟೋರಿ. ಆದರೆ ಒಂದು ನೀವು ಹೈಕೋರ್ಟ್ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ನಮ್ಮನ್ನು ವಾಪಸ್ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇಟ್ ಇಸ್ ದ ರೈಟ್ ಟು ಮೂವ್ ದ ಸುಪ್ರೀಂ ಕೋರ್ಟ್ ಈಸ್ ಆಲ್ಸೋ ಎ ಮೈ ಫಂಡಮೆಂಟಲ್. ಮೈ ಅಂತ ಹೇಳಿದ್ರೆ ಎಲ್ಲ ಪ್ರಜೆಗಳ ಹಕ್ಕು, ಮೂಲಭೂತವಾದಂತಹ ಹಕ್ಕು ಅಂತಕ್ಕಂಥದ್ದು. ಸೊ ಒನ್ ಥಿಂಗ್ ನಮ್ಗೆ ಗೊತ್ತಾಯಿತು, ಒಂದೊಮ್ಮೆ ಮೂಲಭೂತವಾದಂತಹ ಹಕ್ಕುಗಳು ವೈಲೇಟ್ ಆದಾಗ ಐದು ಸುಪ್ರೀಂ ಕೋರ್ಟ್ಗಾದ್ರೂ ನಾವು ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು 32 ಕೆಳಗಡೆ, ಅಥವಾ ಆರ್ಟಿಕಲ್ 226 ಕೆಳಗಡೆ ಹೈಕೋರ್ಟ್ಗಾದ್ರೂ ನಾವು ಯಾವ ಸ್ಟೇಟಲ್ಲಿ ಇದೀವಿ ಆ ಹೈಕೋರ್ಟ್ಗೆ ಆದರೂ ನಾವು ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದು. ಸೊ ದೀಸ್ ಫಂಡಮೆಂಟಲ್, ನಿಮಗೆಲ್ಲೋ ಒಂದು ಪ್ರಶ್ನೆ ಉದ್ಭವ ಆಗಬಹುದು, ಏನಂತ ಹಾಗಾದ್ರೆ ಎಲ್ಲ ಫಂಡಮೆಂಟಲ್ ರೈಟ್ಸ್ ಅಬ್ಸಲ್ಯೂಟ್ ಧರ್ಮವಾಗಿ ಕೊಟ್ಟಿರ್ತಕ್ಕಂಥದ್ದು, ನಮ್ಮ ಫಂಡಮೆಂಟಲ್ ರೈಟ್ಸ್ ಮೇಲೆ ಯಾವುದೇ ರೀತಿಯಾದಂತಹ ನಿಯಂತ್ರಣ ಕಂಟ್ರೋಲ್ ಇಲ್ವಾ, ನಮಗೆ ಅಪರಿಮಿತವಾದಂತಹ ರೈಟ್ ಅಂತ ಹೇಳಿದ್ರೆ ಹಾಗಂತ ಅನ್ಕೊಳ್ಳಿಕ್ಕಾಗೋದಿಲ್ಲ. ದೀಸ್ ಫಂಡಮೆಂಟಲ್ ರೈಟ್ಸ್ ಆರ್ qualified rights, they are not absolute, that means they are subjected to reasonable restrictions. ಅಂದ್ರೆ ನಮಗೆ ಒನ್ ಹ್ಯಾಂಡಲ್ಲಿ ಫಂಡಮೆಂಟಲ್ ರೈಟ್ಸ್ ಅನ್ನ ಕೊಡುತ್ತೆ, ಇನ್ನೊಂದು ಹ್ಯಾಂಡಲ್ಲಿ ಸ್ಟೇಟ್ ಯಾವ ಸಂದರ್ಭದಲ್ಲಿ ಇಂಟರ್ವ್ಯೂನ್ ಆಗಬಹುದು, ಯಾವ ರೀತಿ ಕಂಟ್ರೋಲ್ ನಿಯಂತ್ರಣವನ್ನ ಮಾಡಬಹುದು, ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನ ನಿಯಂತ್ರಣಗೊಳಿಸಬಹುದು ಅಂತ ಹೇಳಿ ಅಲ್ಲೇ ಹೇಳಿದ್ದಾರೆ. ಭಾರತ ಸಂವಿಧಾನವನ್ನ ನಾವು ತೆಗೆದು ನೋಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ದೀಸ್ ರೈಟ್ಸ್ ಆರ್ ನಾಟ್ ಅಬ್ಸಲ್ಯೂಟ್, ದೇ ಆರ್ ಕ್ವಾಲಿಫೈಡ್ ರೈಟ್ಸ್ ಅಂತ ಕರೀತೀವಿ. ಈ ಫಂಡಮೆಂಟಲ್ ರೈಟ್ಸ್ ಅನ್ನ ನೋಡಿದಾಗ ಗೊತ್ತಾಗುತ್ತೆ, ಸಮ್ ಆಫ್ ದ ರೈಟ್ಸ್ ಆರ್ ಗಿವನ್ ಟು ಎಂಟೈರ್ಲಿ ಟು ದ ಓನ್ಲಿ ಟು ದ ಸಿಟಿಸನ್ಸ್ ಮಾತ್ರ ಕೊಟ್ಟಿದ್ದಾರೆ. ಆ ಫಂಡಮೆಂಟಲ್ ರೈಟ್ ಅನ್ನ ಏಲಿಯನ್ಸ್, ಹೊರಗಡೆ ದೇಶದವರು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಸಮ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಆರ್ ಗಿವನ್ ಟು ದ ಪರ್ಸನ್ಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಅನ್ವಯ ಆಗುತ್ತೆ. ಹಿ ಮೇ ಬಿ ಸಿಟಿಸನ್ ಆರ್ ಮೇ ನಾಟ್ ಬಿ ಎ ಸಿಟಿಸನ್. ಆ ವ್ಯಕ್ತಿ ಇಲ್ಲಿಯ ನಾಗರಿಕನಾಗಿರಬಹುದು, ನಾಗರಿಕನಲ್ಲದೆ ಇರಬಹುದು. ಈಗ ರೈಟ್ ಟು ಲೈಫ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ರೈಟ್ ಟು ಲೈಫ್ ಈಸ್ ಕನ್ಫರ್ಮ್ ಟು ಆಲ್ ಪರ್ಸನ್ಸ್, ನಾಟ್ ಓನ್ಲಿ ಟು ದ ಸಿಟಿಸನ್ಸ್ ಅಲ್ವಾ. ಸೊ ಇದನ್ನ ನಾವು ಕ್ಯಾಟಗರಿ ವೈಸ್ ಅದನ್ನ ಡಿವೈಡ್ ಮಾಡ್ಕೊಳ್ತೀವಿ. ಹಾಗಂದ್ರೆ ರೈಟ್ ಟು ಈಕ್ವಾಲಿಟಿ ಅಂದಾಗ ಯಾವ್ಯಾವ ಆರ್ಟಿಕಲ್ಸ್ ಬರುತ್ತೆ ಅಂತ ಹೇಳಿದ್ರೆ, ಆರ್ಟಿಕಲ್ 14 to 18 ಏನೆಲ್ಲ ಬರುತ್ತೆ ಅದೆಲ್ಲ ಈಕ್ವಾಲಿಟಿ ಕ್ಲಾಸು. 19 to 22 ಏನೆಲ್ಲ ಬರುತ್ತೆ ಅದೆಲ್ಲ ರೈಟ್ ಟು ಫ್ರೀಡಮ್ ಅಂದ್ರೆ ಸ್ವಾತಂತ್ರ್ಯದ ಹಕ್ಕು. ದೆನ್ ಆರ್ಟಿಕಲ್ 23, 24 ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ರೈಟ್ ಎಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಅಂದ್ರೆ ಯಾರು ಕೂಡ ನಮ್ಮನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಈಗ somebody try to exploit, I have a right against him ಅಂತ ಹೇಳಿದ್ರೆ it is a fundamentally given to the citizens ಅಂತಕ್ಕಂಥದ್ದು. Then right to freedom of religion. So article 25 to 28 ಅಂತ ಹೇಳಿದ್ರೆ ನಮ್ಮ ಧರ್ಮವನ್ನ ಪಾಲನೆ ಮಾಡತಕ್ಕಂಥದ್ದು ಕೂಡ ನಮ್ಮ ಮೂಲಭೂತವಾದಂತಹ ಹಕ್ಕು. ಹಾಗೆ ಕಲ್ಚರಲ್ ಅಂಡ್ ಎಜುಕೇಶನ್ ರೈಟ್ಸ್ ಆಫ್ ಮೈನಾರಿಟೀಸ್, ಆರ್ಟಿಕಲ್ 29 ಮತ್ತೆ 30 ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಐದರ್ ದೇ ಮೇ ಬಿ ಕಲ್ಚರಲಿ ಮೈನಾರಿಟೀಸ್ ಆರ್ ದೇ ಮೇ ಬಿ ಎಜುಕೇಶನಲ್ ರಿಲಿಜಿಯಸ್ ಮೈನಾರಿಟೀಸ್. ಅವ್ರಿಗೆ ಅವ್ರದೇ ಆದಂತಹ ಒಂದು ಸ್ಕ್ರಿಪ್ಟ್ ಇರ್ಬೋದು, ಭಾಷೆ ಇರ್ಬೋದು, ಇನ್ನೊಂದನ್ನ ಕಾಯ್ದುಕೊಳ್ಳಿಕ್ಕೆ ಅವರಿಗೆ ಹಕ್ಕಿರುತ್ತೆ. ದೇ ಆರ್ the cultural and educational rights of minorities ಅಂತ ಹೇಳ್ತೀವಿ. Then finally by 86th amendment ಮತ್ತೊಂದು ಫಂಡಮೆಂಟಲ್ ರೈಟ್ ಅನ್ನ ಆಡ್ ಮಾಡಿದ್ದಾರೆ. ರೈಟ್ ಟು ಯಾವ್ದಪ್ಪ ಅಂತ ಹೇಳಿದ್ರೆ ಆರ್ಟಿಕಲ್ 21A ಅಂತ ಹೇಳಿ ಕರಿತೀವಿ, ರೈಟ್ ಟು ಎಜುಕೇಶನ್ ಅಂತ. ಸೊ ರೈಟ್ ಟು ಎಜುಕೇಶನ್ ಅಂತಕ್ಕಂಥದ್ದು ಅರ್ಲಿಯರ್ ಇದು ಬರೀ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿಯಲ್ಲಿ ಮಾತ್ರ ಇತ್ತು. ಏನಪ್ಪ ಅಂತ ಹೇಳಿದ್ರೆ ಫ್ರಮ್ 6 to 14 years ಏಜ್ ವರೆಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಶನ್ ಕೊಡಬೇಕು ಅಂತಕ್ಕಂಥದ್ದು ಇಟ್ ಇಸ್ ದ ಎನ್ಶ್ರೈನ್ಡ್ ಅಂಡರ್ ದ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ. ಬಟ್ ನಾವು ಆಫ್ಟರ್ ಅಮೆಂಡ್ಮೆಂಟ್ ಅನ್ನು ಮಾಡಿ, ತಿದ್ದುಪಡಿಯನ್ನು ಮಾಡಿ, ಈ ರೈಟ್ ಟು ಎಜುಕೇಶನ್ ಅಂತಕ್ಕಂಥದ್ದು ಅಂದರೆ 6 to 14 years ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಶನ್ ಕೊಡೋದಿದೆಯಲ್ಲ, ಇಟ್ಸ್ ಎ ಫಂಡಮೆಂಟಲ್ ರೈಟ್ ಆಫ್ ಎವ್ರಿ ಇಂಡಿವಿಜುವಲ್. ಅಂದರೆ ರೈಟ್ ನಾವು ಆ ಎಜುಕೇಶನ್ ಪಡ್ಕೊಳ್ತಕ್ಕಂಥದ್ದು ಕೂಡ ಮೂಲಭೂತವಾದಂಥ ಹಕ್ಕು ಅಂತ ಹೇಳಿ ಮಾಡಿದ್ದಾರೆ. ಇಟ್ ವಾಸ್ ಬೈ 86th amendment ಅಲ್ಲಿ ಇದನ್ನು ಆ್ಯಡ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಬರ್ತಕ್ಕಂತಹ ಕಾನ್ಸೆಪ್ಟು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳಿ. ದಟ್ ಈಸ್ ಪಾರ್ಟ್ 4th ಆಫ್ ಅ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಐ ವಿಲ್ ಟೇಕ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು.